ಅರೆ ಅವ್ರ ಮಗ ಅನ್ನೋ ಒಂದೇ ಕಾರಣಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾ? ಹೊರಗಿನ ಜಿಲ್ಲೆಯವರು ಇಲ್ಲಿ ನಮ್ಮ ಜಿಲ್ಲೆಗೆ ಬೇಡ ದೊಡ್ಡಗೌಡ್ರಿಗೆ ಬಿಟ್ಕೊಟ್ಟಿಲ್ಲ, ಏನಿಲ್ಲ, ಕುಮಾರಸ್ವಾಮಿಗೂ ಬಿಟ್ಕೊಟ್ಟಿಲ್ಲ. ಜೀವನನ ಅನುಭವಿಸ್ಕೊಂಡು ಬದುಕೋದ್ರಲ್ಲಿ ನಾನು ಸಿನ್ಸಿಯರ್ ಆಗಿ ಅಂಬರೀಷ್ ಅಣ್ಣನ್ನೇ ಫಾಲೋ ಮಾಡಿದ್ದೀನಿ. ರೈತರ ವಿಷಯ ಅಂತ ಬಂದಾಗ ಸಿನ್ಸಿಯರ್ ಆಗಿ ಪುಟ್ಟಣ್ಣನವ್ರನ್ನೇ ಫಾಲೋ ಮಾಡಿದ್ದೀನಿ. ಸೊ ಅವಾಗ ಸುಮಲತಾ ಅಂಬರೀಷ್ ಅವ್ರು ಎಲ್ಲಿ ನಿಂತ್ಕೋತಾರೆ ಬಿಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ನನಗೆ ನಿಖಿಲ್ ಕುಮಾರಸ್ವಾಮಿ ಮೇಲೂ ಯಾವ ಸಿಟ್ಟು ದ್ವೇಷನೂ ಇಲ್ಲ. ನೀವು ಅಲ್ಲಿ ಏನು ಮಾತಾಡಿದ್ರಿ ಅದನ್ನ ಹೇಳ್ಬೋದಾ? ಆಗೋದಿಲ್ಲ. ಇವಾಗ ಪೊಲೀಸ್ ಸ್ಟ್ರೈಕ್ ಮಾಡ್ತಾ ಇದ್ರು, ಅದಾದ್ಮೇಲೆ ಸರ್ ಪೊಲೀಸ್ ಸ್ಟ್ರೈಕ್ ಪರ್ಪಸ್ ಇಲ್ಲ ಏನೇನಾಯ್ತು ಅಂತ ನನಗೆ ಅದಂತ ಕ್ಲಾರಿಟಿ ಇಲ್ಲ. ಬಟ್ ಆ ಟೈಮಲ್ಲಿ ಟೀಚರ್ಸ್ಗೆ ಮಾತ್ರ ಒಂದು ಇನ್ಕ್ರಿಮೆಂಟ್ ಅನ್ನು ಕೊಡೋದಕ್ಕೆ ಅಂತೇನೋ ಒಪ್ಕೊಂಡ್ರು ಅವಾಗ. ಬಟ್ ಅವ್ರು 2 ಡಿಮ್ಯಾಂಡ್ ಇಟ್ಟಿದ್ರು. ಇನ್ ಸ್ಪೈಟ್ ಆಫ್ ದಟ್ ಅದಾಗಲಿಲ್ಲ. ಫೈನಲಿ ರಿಸಲ್ಟ್ ಬಂತು. ರಿಸಲ್ಟಲ್ಲಿ ನಾನು ಸೋತೆ. ನಾವು ಯಾವುದಕ್ಕೆ ಸಮಾಧಾನ ಮಾಡ್ಕೋಬೇಕಾಯ್ತು ಅಂತಂದರೆ, ಅದುವರೆಗೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಠೇವಣಿ ಕಳ್ಕೊತಾ ಇದ್ರು. ನನಗೆ ಠೇವಣಿ ಸಿಕ್ತು ಅನ್ನೋದೊಂದು ಖುಷಿ ವಿಚಾರ. ಅದೇ ನಾನು ವಿಶೇಷವಾದ ಅಚೀವ್ಮೆಂಟು. ನಾನು ನಿಂತ್ಕೊಳ್ಳಾಗಿ ಅನ್ನೋ ಥರದ್ದಾಯಿತು. ಅಲ್ಲಿವರೆಗೂ ಇದುವರೆಗೂ ಸಿನ್ಸ್ ಇಂಡಿಪೆಂಡೆನ್ಸ್ ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಠೇವಣಿ ತಗೊಂಡಿಲ್ಲ. ಸೊ ಆ ಥರದಲ್ಲ 10,000 ಓಟೇನೋ ಅಲ್ಲಿವರೆಗೂ ಏನೋ ಬಂತು, ಆಗಲಿಲ್ಲ. ಸೊ ಅದ್ರ ನೆಕ್ಸ್ಟ್ ನಾನು ಅದ್ರ ಕಡೆಗೆ ಹೋಗಲಿಲ್ಲ. ಆಮೇಲೆ ಆ ಚುನಾವಣೆ ಮುಗಿದ ಮೇಲೆ ಒಂದು 15 ದಿವಸ ಕಳೆದ ಮೇಲೆ ಒಂದೊಂದೇ ವಿಷಯಗಳು ಗೊತ್ತಾಯ್ತವಲ್ಲ. ಈ ಗೊತ್ತಾದಂಗೆ ಮೆಂಟಲಿ ಐ ವಾಸ್ ಜೊತೆಲಿ ಇತ್ಕೊಂಡು ಏನೇನು ವರ್ಕ್ ಮಾಡಿದ್ದಾರೆ, ಮಾಡಿದ್ರು, ಹೆಂಗ್ ಮಾಡಿದ್ರು, ಏನೇನಾಯ್ತು, ಯಾರ್ಯಾರು ನನಗೆ ಎಗನಿಸ್ಟ್ ಆಗಿ ಮಾಡಿದ್ರು, ಯಾಕೆ ಮಾಡಿದ್ರು, ಎಲ್ಲ ಒಂದೊಂದೇ ಹೊರಗೆ ಬರ್ತಾ ಐ ಶಾಕ್ಡ್. ನಾನು ಶಾಕ್ ಆದೆ ಅಂದರೆ, ಅಯ್ಯೋ ಅದು ಹೇಳ್ತಿರೋದು. ಅದು ಹೆಚ್ಚು ಕಡಿಮೆ ನಾನೊಂದು 3-4 ಮಂತ್ಸ್ ತಗೊಂಡೆ ನಾನು ಶಾಕಿಂದ ಹೊರಗಡೆ ಬರೋಕ್ಕೆ. ನಾನೇ ಸರಿ ಅದು ಮುಗೀತು. ಅದಾದ್ಮೇಲೆ ಹಂಗನ್ಬಿಟ್ಟೆ ಹಂಗೆ ಗೋಡಾಡ್ಕೊಂಡು ಕೂತ್ಕೊಳ್ಳಂಗಿಲ್ವಲ್ಲ. ಸರಿ ಇಮಿಡಿಯೇಟ್ ಆಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸ್ಟೇಟ್ ಎಲೆಕ್ಷನ್ ನಡೀತಾ ಇತ್ತು. ಐ ಕಂಟೆಸ್ಟೆಡ್ ಫಾರ್ ದಟ್ ಅಂಡ್ ಗಾಟ್ ಎಲೆಕ್ಟೆಡ್. ಅಲ್ಲಿ IMA ಪ್ರೆಸಿಡೆಂಟ್ ಆಗಿ ಇವತ್ತು ಎಲೆಕ್ಟ್ ಆದೆ. 3 ದಿನಕ್ಕೆ ಎಗೈನ್ ರಮೇಶ್ ಕುಮಾರ್ದದು ಆ ಡ್ರಕೋನಿಯನ್ ಆಕ್ಟ್ ಇದು ಬಂತು. ಆಲ್ರೆಡಿ ಮುಂಚೆ ಹೇಳಿದ್ದಲ್ಲ, ಅದೇ ತರ ಬೆಳಗಾಮಲ್ಲಿ ಅದನ್ನು ಪ್ರೊಟೆಸ್ಟ್ ಮಾಡಿ ಅಲ್ಲೂ ಏನೋ ನಮಗೆ ತೋಚಿದ್ದನ್ನು ಮಾಡಿ, ಅದಾದ್ಮೇಲೆ ಮಾದಾಯಿ ಪಾದಯಾತ್ರೆ ಅಂತ ಅದನ್ನು ಒಂದು ಮಾಡಿದ್ವಿ. ಅದು ಮುಂದೆ ಇದ್ರಲ್ಲಿ ಹೇಳ್ತೀನಿ ಅದನ್ನ. ಆದ್ರೆ ವಾಪಸ್ ಬ್ಯಾಕ್ ಟು ದಿಸ್, ಇದು ಮಾದಾಯಿ ಪಾದಯಾತ್ರೆ ಅದೆಲ್ಲ ಮುಗಿದ ಮೇಲೆ ಅಷ್ಟರಲ್ಲಿ MP ಎಲೆಕ್ಷನ್ ಅನೌನ್ಸ್ ಆಯ್ತು. ಈ MP ಎಲೆಕ್ಷನ್ ಅನೌನ್ಸ್ ಆದಾಗ ಯಾರ್ಯಾರು ನಮ್ಗೇನು ಎಲೆಕ್ಷನ್ ಮಾಡ್ತೀವಿ, ಆಗ್ಲೇ ನನಗೆ ಇದ್ರದ್ದು ಹೊಡೆತಾನೆ ಸಾಕಾಗಿತ್ತು. ಯಾವುದೋ MLC ಸುಸ್ತಾಗೋಗಿದ್ದೆ ಅಂದ್ರೆ ಇದ್ರ ಸವಾಸನೆ ಬೇಡ ಅಂತ ಆರಾಮಾಗಿರೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಮಂಡ್ಯ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ಅವತ್ತಿನ ದಿನಕ್ಕೆ ನನಗನ್ಸಕ್ ಶುರುವಾಗಿದ್ದು, ಯಾರ್ಯಾರು ಕಂಟೆಸ್ಟ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಮಗ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಅಲಯನ್ಸ್, JDS ಕಾಂಗ್ರೆಸ್ ಅಲಯನ್ಸ್ ಮಾಡಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದಲ್ಲಿ ನಿಲ್ಲಿಸೋದಕ್ಕೆ ಅಂತ ಏನೋ ಅನೌನ್ಸ್ ಮಾಡಿದ್ರು. ಅವತ್ತಿಗೆ ನನ್ನ ತೀರ್ಮಾನ ಅವತ್ತಿಗೇನು ಅಂತಂದ್ರೆ, ನನ್ನ ಜಿಲ್ಲೆನಲ್ಲಿ ಬೇರೆ ಯಾರಾದ್ರೂ ಯಾಕೆ ಬಂದು ನಿಂತ್ಕೋ, ನನ್ನ ಜಿಲ್ಲೆ ಅಸ್ಮಿತೆ ಸಂಬಂಧಪಟ್ಟಿಲ್ಲದೆ ಯಾಕೆ ಬರ್ಬೇಕಿಲ್ಲ ಒಳಗಡೆ. ಒಂದು ಎರಡನೇದು, ಒಬ್ರು ಚೀಫ್ ಮಿನಿಸ್ಟರ್ ಆಗಿ ಅವ್ರ ಮಗನ್ನ ತಂದಿಲ್ ನಿಲ್ಲಿಸ್ತಾರೆ ಅಂತಂದ್ರೆ ಅದು ನನ್ನ ಕ್ಷೇತ್ರದ ಮೇಲೆ ನಡೀತಾ ಇರೋ ದಬ್ಬಾಳಿಕೆ. ಇದು ನನ್ನ ಜಿಲ್ಲೆ ಆ ಥರದ ಜಿಲ್ಲೆ ಅಲ್ಲ. ಇತಿಹಾಸನೂ ನನ್ನ ಜಿಲ್ಲೆ ಯಾವಾಗಲೂ ಹೊರಗ್ಲವ್ರನ್ನ ಬಿಟ್ಕೊಟ್ಟಿಲ್ಲ. ಅಂಥದ್ರಲ್ಲಿ ಯಾಕೆ ಇವ್ರು ಬರ್ಬೇಕು? ಹೋಗ್ಲಿ, ದೇವೇಗೌಡರು ಬಂದು ನಿಂತ್ಕೊಂಡ್ರೆ ಅದೇ ಹೇಳಿದ್ದೆ. ದೇವೇಗೌಡರು ಬಂದು ನಿಂತ್ಕೊಂಡ್ರೆ ಎಸ್, ಒಬ್ರು ಮಾಜಿ ಪ್ರಧಾನಮಂತ್ರಿಗಳು ಬಂದು ನಿಂತ್ಕೊಂಡ್ರು, ಅದು ನಮ್ಮ ಜಿಲ್ಲೆಗೆ ಗೌರವ ತರುವಂತ ವಿಷಯ. ನಾವು ಮಾಡಬೇಕು. ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಿಂತ್ಕೊಂಡ್ರು, ಎಸ್, ಅದು ಗೌರವ ತರೋ ಕೆಲಸ ನಮ್ಮ ಕ್ಷೇತ್ರಕ್ಕೆ ಸಪೋರ್ಟ್ ಮಾಡ್ಬೋದು. ಅರೆ ಅವ್ರ ಮಗ ಅನ್ನೋ ಒಂದೇ ಕಾರಣಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾ? ಇದು ಬಂದ ಮೇಲೆ ಒಂದಷ್ಟು ಜನ ಪ್ರಗತಿಪರರು, ಬುದ್ಧಿಜೀವಿಗಳು, ಎಗೈನ್ ಇವ್ರದೇ ಕನ್ನಡ ಹೋರಾಟಗಾರರು, ನಮ್ಮ ಮಂಡ್ಯ ರೈತ ಹೋರಾಟದವರು ಎಲ್ಲರೂ ಅಲ್ಲಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಸೇರ್ಕೊಂಡು ಒಂದ್ಸರಿ ಮಾತಾಡಿದ್ವಿ. ನಮ್ಮ ತಲೆನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದೇನಿಲ್ಲ. ನಿಮ್ಗೆ ಬೇಸಿಕಲಿ ಐಡಿಯಾನೇ ಇಲ್ಲ. ಇವ್ರು ಬೇಡ ಅಷ್ಟೇ. ವರ್ಷನ್ ಹೊರಗಿನ ಜಿಲ್ಲೆಯವರು ಇಲ್ಲಿ ನಮ್ಮ ಜಿಲ್ಲೆಗೆ ಬೇಡ. ಅದೊಂದು ಸಂಸ್ಕೃತಿ ಇದೆ, ನಮ್ಗೆ ಅದೊಂದು ಮಹತ್ವ ಇದೆ. ಆ ತರದ್ ಬಂದು ನಿಮ್ ಮೈಂಡ್ ಸೆಟ್ ಅಲ್ಲಿ ಬಂದಿದ್ದು ಅವಾಗ ನಾನು ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ತಲೆನಲ್ಲಿಲ್ಲ. ಸರಿ, ಅದಾದ್ಮೇಲೆ ನಾವೆಲ್ಲ ಸೇರ್ಕೊಂಡು ಒಂದಷ್ಟು ಜನ ಪತ್ರಕರ್ತರುಗಳು ಒಂದಷ್ಟು ಜನ ನನ್ನ ಜೊತೆಗೆ ಸೇರ್ಕೊಂಡ್ರು, ಹೋರಾಟಗಾರಗಳೆಲ್ಲ ಸೇರ್ಕೊಂಡ್ರು. ಒಂದು 50-100 ಜನ ಹಿಂಗೆ ಸೇರ್ಕೊಂಡು ಮಾತಾಡ್ತಾ ಒಂದು ಉಪವಾಸ ಮಾಡೋಣ, ಈಗಲೂ ಕಾಲ ಮಿಂಚಿಲ್ಲ, ಬದಲಾಯಿಸ್ಕೊಳ್ಳಿ ಕ್ಯಾಂಡಿಡೇಟ್ನ. ಬಿಕಾಸ್ ನಾವು ಕಾಂಗ್ರೆಸ್ ಅಲ್ಲಿ ಇದ್ವಲ್ಲ. ಹೌದು, ಒಂದು ಕಾಂಗ್ರೆಸ್ನವರು JDS ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀರಿ. ನಮ್ಗೆ ಅಲ್ಲೇ ಅವಕಾಶ ಇಲ್ಲ ನಮ್ಮ ಜಿಲ್ಲೆ ಕಾಂಗ್ರೆಸ್ನವ್ರಿಗೆ. ಬಿಟ್ಕೊಡೋದ್ರ ಜೊತೆಗೆ ಯಾರಿಗೆ ಬಿಟ್ಕೊಟ್ಟಿದ್ದೀರಿ?
ದೊಡ್ಡಗೌಡ್ರಿಗೆ ಬಿಟ್ಕೊಟ್ಟಿಲ್ಲ, ಏನಿಲ್ಲ, ಕುಮಾರಸ್ವಾಮಿಗೂ ಬಿಟ್ಕೊಟ್ಟಿಲ್ಲ. ಈ ಥರದ್ದಿದ್ದಾಗ ಇದನ್ನ ವಿರೋಧಿಸ್ತೆ ವಿಧಿ ಇಲ್ಲ ಅಂತ ಅನ್ನಿಸ್ಬಿಟ್ಟು ಮಾಡಿದ್ವಿ ಅಂತ ಹೇಳಿ. ಆಗ ಹಿಂಗೆ ಮಾತಾಡ್ತಾ ನಮ್ಮ ಈಗ TV5 ಅಲ್ಲಿ ಇದ್ದಾನೆ ನಮ್ಮ ಇದರಲ್ಲಿ ಮಂಡ್ಯದಲ್ಲಿ, ಅವನು ನಮ್ಮ ಹುಡುಗ. ಅವಾಗ ಅವನು ನನಗೊಂದು ಸಜೆಸ್ಟ್ ಮಾಡ್ದ, ಸರ್ ಇದಕ್ಕೊಂದು ಏನಾದ್ರೂ ಒಂದು ಹೆಸರು ಇಟ್ಕೊಂಡು ಮಾಡಿ ಸರ್, ಸುಮ್ಮನೆ ಏನೋ ಪ್ರೊಟೆಸ್ಟ್ ಮಾಡ್ತೀವಿ ಮಾಡೋದು ಬೇಡ, ಇದಕ್ಕೊಂದು ಹೆಸರು ಕೊಡಬೇಕು ಸರ್. ಈಗ ನಾನು 3 ದಿವಸ ಉಪವಾಸ ಕೂತ್ಕೋಬೇಕು ಅಂತಿದ್ದೀನಿ ಕಣಪ್ಪ, ಈಗಲಾದ್ರೂ ಕ್ಯಾಂಡಿಡೇಟ್ ಅನ್ನು ಬದಲಾಯಿಸಿ. ನಾವು ಕಾಂಗ್ರೆಸ್ JDS ಅಲಯನ್ಸ್ಗೆ ಸಪೋರ್ಟ್ ಮಾಡ್ತೀವಿ, ಬಟ್ ಕ್ಯಾಂಡಿಡೇಟ್ ಅನ್ನು ಬದಲಾಯಿಸಿ ಅನ್ನೋ ಮಾತನ್ನ ಇಟ್ಕೊಂಡು ಒಂದು ಉಪವಾಸ ಮಾಡೋಣ, ನಮ್ಮ ಜಿಲ್ಲೆ ಅಸ್ಮಿತೆಯನ್ನು ಉಳಿಸಿ. ನಾನು ಕೂರ್ತೀನಿ, ನೀವು ಯಾರು ಕೂರ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಕೂರ್ತೀನಿ. ನಾನು ಮಂಡ್ಯಕ್ಕೆ ಹೊಸಬ, ಅದೇ ಜಿಲ್ಲೆಯವನಾದ್ರೂ ರಾಜಕೀಯವಾಗಿ ಹೊಸಬ. ನಾನು ಹೆಚ್ಚಿಗೆ ಜನಕ್ಕೆ ಗೊತ್ತೇ ಇಲ್ಲ, ತುಂಬಾ ಹೆಚ್ಚಿಗೆ 80% ಜನಕ್ಕೆ ಗೊತ್ತಿರಲ್ಲ. ಈ ಗ್ರಾಜುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಎಲೆಕ್ಷನ್ ನಿಂತಿದ್ದರಿಂದ ಗ್ರಾಜುಯೇಟ್ಸ್ ಅಲ್ಲಿ ಒಂಚೂರು ಹೆಸರು ಗೊತ್ತಾಗಿದೆ. ಯಾವ ವಲಯದಲ್ಲೂ ನನ್ಗೆ ಗೊತ್ತಿರಲಿಲ್ಲ, ನನಗೆ ಒಡನಾಟನೂ ಇರಲಿಲ್ಲ ಇದರಲ್ಲಿ. ನಾನು ಓದಿದ್ದೆಲ್ಲ ಚುಂಚನಗಿರಿಲಿ, ಕೆಲಸ ಮಾಡಿದ ಹಾಸನದಲ್ಲಿ, ಆಮೇಲೆ ಬೆಂಗಳೂರಲ್ಲಿ, ಆಮೇಲೆ ಎಲೆಕ್ಷನ್ ನಿಂತಾದ್ಮೇಲೆ ಬಂದು ಸೇರ್ಕೊಂಡಿದ್ದು ಮೈಸೂರಲ್ಲಿ. ಇಲ್ವೇ ಊರ್ಗೆ ಹೋದ್ರೆ ಅಪ್ಪ ಅಮ್ಮನ ನೋಡೋಕೆ ಹೋಗೋದು ಬರೋದು ಬಿಟ್ರೆ ಇನ್ಯಾವುದೂ ಇಲ್ಲ. ಸೊ ಇದಾದ್ಮೇಲೆ ಉಪವಾಸ ಕೂತ್ಕೊಳ್ಳೋಕೆ ಏನಾದ್ರೂ ಒಂದು ಹೆಸರು ಬೇಕು, ಏನಂತ ಹೆಸರು ಇಡೋದು ಅಂದಾಗ ಈ ಸಜೆಸ್ಟೆಡ್ ಮೀ ಶಶಿ ಅಂತ, ಈ ಸಜೆಸ್ಟೆಡ್ ಮೀ ಸ್ವಾಭಿಮಾನಿ ಅನ್ನೋ ಹೆಸರಲ್ಲಿ ಏನಾದ್ರೂ ಒಂದು ಮಾಡಬೇಕು. ಅದು ನನ್ನ ಟರ್ಮ್ ಅಲ್ಲ, ಬಟ್ ನಮ್ಮ ಹೋರಾಟಕ್ಕೆ ಹೆಸರಿಡಕ್ಕೆ ಅಂತ ಫಸ್ಟ್ ಹುಟ್ಟಾಕಿದ ಪದ ಅದು. ಅವನು ಸಜೆಸ್ಟ್ ಮಾಡಿದ್ದು ಸ್ವಾಭಿಮಾನದ ಹೆಸರಲ್ಲಿ ಏನಾದ್ರೂ ಒಂದು ಇಡ್ಬೋದು ಸರ್, ಸ್ವಾಭಿಮಾನಕ್ಕಾಗಿ ಸತ್ಯಾಗ್ರಹ ಅಂತ. ಈ 3 ದಿನದ ಹೆಸರು ಹುಟ್ಟಾಕೊಂಡಿದ್ದು ಅಲ್ಲಿ ಉಟ್ಕೊಂಡಿದ್ದು ಐಬಿನಲ್ಲಿ, ಮಂಡ್ಯ ಐಬಿನಲ್ಲಿ. ಆಮೇಲೆ ಆ ಸ್ವಾಭಿಮಾನ ತಗೊಂಡು ಹಿಡ್ಕೊಂಡು ಎಲ್ಲ ಎತ್ತೆತ್ಲಕ ಹುಟ್ಟೋಗ್ಬಿಟ್ರು. ಆಮೇಲೆ ಸ್ವಾಭಿಮಾನ ಇರೋರು ಇಲ್ಲದೆ ಇರೋರು ಎಲ್ಲರೂ ಸ್ವಾಭಿಮಾನ ಅನ್ನಕ್ಕೆ ಶುರುವಾಗೋದ್ರ ತೆಗಿ, ಅದು ದುರಂತ ಅದು. ಬಟ್ ಅವಾಗ ಅದಂಗಾಯ್ತು. 3 ದಿವಸ ಉಪವಾಸ ಕೂತ್ಕೊಂಡ್ವಿ. 3ನೇ ದಿನ ನಾವು ಅದಕ್ಕೂ ಅಷ್ಟೇ, ನಾನು ರಾಜಕಾರಣಿಗಳು ಯಾರ್ದು ಫೋಟೋ ಹಾಕಿರ್ಲಿಲ್ಲ. ಪುಟ್ಟಣ್ಣಯ್ಯನವರು ಸತ್ತೋಗಿದ್ರು. ಪುಟ್ಟಣ್ಣಯ್ಯನವರು, ST ಜಯರಾಮಣ್ಣ ನನಗೆ ಬಹಳ ಪ್ರೀತಿ ಪಾತ್ರನಾದಂತ ಹೋರಾಟಗಾರ ಆತ. ಆಮೇಲೆ ನನಗೆ MBBS ಸೀಟ್ ಕೊಡಿಸ್ತವ್ರು ಅವರು, ST ಜಯರಾಮಣ್ಣ. ಸೊ ಅವರು, ಆಮೇಲೆ ಇವರು ಯಾರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯನವರು, ತ್ರಿವೇಣಿ, ಅವರೆಲ್ಲ ನಮ್ಮೂರುಗಳವರಲ್ಲ. ಆರ್ಯಂಬ ಪಟ್ಟಾಭಿ, ಯಾರು ಈ ತರದವರೆಲ್ಲ ಸಾಂಸ್ಕೃತಿಕ ಹಿನ್ನೆಲೆ ಇರೋ ಪ್ರಾಂತ್ಯಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಹಾಕೊಂಡು ರಾಜಕಾರಣಿಗಳನ್ನು ಬಿಟ್ಟು. ಸೊ ಆ ತರ ಹಾಕೊಂಡು ಉಪವಾಸ ಕೂತ್ಕೊಂಡ್ವಿ. ಅಂಬರೀಷ್ ಅಣ್ಣ ಇವನ್ನೆಲ್ಲ ಹಾಕೊಂಡು ಉಪವಾಸ ಕೂತ್ಕೊಂಡ್ವಿ. ಸೊ ಈ ತಲೆಗಳೇನಾದ್ರು ಎಡಬಲ, ಅಂಬರೀಷ್ ಅಣ್ಣ ಮತ್ತೆ ಪುಟ್ಟಣ್ಣಯ್ಯನವ್ರು 2 ತಲೆಗಳನ್ನ ಎಡಗಡಿಕೊಂದು ಬಲಗಡಿಕೊಂದು ದಪ್ ತಲೆಗಳು ಹಾಕ್ಬಿಟ್ಟು ಫ್ಲೆಕ್ಸ್ ಮಾಡಿಸಿ. ಸೊ ನಿಮ್ಗೆ ಅದು ಮೇಜರ್ ಟ್ವಿಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಯ್ತಾ? ಅಲ್ಲ, ಅದು ನಾನು ಅವ್ರ ಬಗ್ಗೆ ಇಟ್ಕೊಂಡಿದ್ದ ಗೌರವ ಗೊತ್ತಾಯ್ತು. ಬಟ್ ನಿಮ್ಗೆ ಥಾಟ್ ಇರ್ಲಿಲ್ಲ. ಅಲ್ಲಿ ಪುಟ್ಟಣ್ಣಯ್ಯ ಒಂದ್ ಕಡೆ ಇರಬೇಕು, ಅಂಬರೀಷ್ ಅಣ್ಣ ಒಂದ್ ಕಡೆ ಇರ್ಬೇಕು ಅನ್ನೋದು ಒಂದು ಮಾತ್ರ ನಿಮ್ಗಿತ್ತು. ಅದನ್ನ ಬಿಟ್ಟು ಬೇರೆ ಥಾಟ್ ಇರ್ಲಿಲ್ಲ. ಲೆಟ್ ಮಿ ಬಿ ಫ್ರಾಂಕ್, ಜೀವನನ ಅನುಭವಿಸ್ಕೊಂಡು ಬದುಕೋದ್ರಲ್ಲಿ ನಾನು ಸಿನ್ಸಿಯರ್ ಆಗಿ ಅಂಬರೀಷ್ ಅಣ್ಣನ್ನೇ ಫಾಲೋ ಮಾಡಿದ್ದೀನಿ. ರೈತರ ವಿಷಯ ಅಂತ ಬಂದಾಗ ಸಿನ್ಸಿಯರ್ ಆಗಿ ಪುಟ್ಟಣ್ಣಯ್ಯನವ್ರನ್ನೇ ಫಾಲೋ ಮಾಡಿದ್ದೀನಿ. 2 ಮಿಕ್ಸಪ್ ಮಾಡ್ಕೊಂಡಿಲ್ಲ ನಾನು. ಮತ್ತೆ ಆ 2 ವ್ಯಕ್ತಿತ್ವಗಳು ನನಗೆ ಬಹಳ ಅತ್ಯಂತ ಪ್ರೀತಿ ಪಾತ್ರವಾದಂತ ವ್ಯಕ್ತಿತ್ವಗಳು. ಸರಿ ಆಯ್ತು. 3ನೇ ದಿನಕ್ಕೆ ಏನಾಯ್ತು, ಯಾರು ಏನ್ ಮಾಡಿದ್ರು ಗೊತ್ತಿಲ್ಲ. ಸುಮಲತಾ ಅಂಬರೀಷ್ ಅವ್ರನ್ನ ಕರ್ಕೊಂಡು ನಾವು ಉಪವಾಸ ಕೂತಿದ್ದ ಜಾಗಕ್ಕೆ ಲಕ್ಷ್ಮಣ್ ಹುಗಾರು ಬಂದಿದ್ರು, ಇದೇನೋ ಮಾಡ್ತಿದ್ದೀರಲ್ಲ ಅಂತ. ಆಮೇಲೆ ಸರಿ ಅಲ್ಲಿ ಕೂತಿದ್ದು, ಅವ್ರು ಮಾತಾಡಿ, ಅವರು ಪಾಪ ಕೂರಕ್ಕಾಯ್ತಿರ್ಲಿಲ್ಲ. ನಾನು ಕೂತ್ಕೊಳ್ಳಿ ಕೆಳಗೆ ಅಂತಂದೆ. ಹೋರಾಟದ ಜಾಗ, ಕೂತ್ಕೋಬೇಕು ಕೆಳಗೆ ಅಂತ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಮಂಡಿ ನೋವು ವಿಪರೀತ ಇದೆ ಅಂತ. ಆಮೇಲೆ ಒಂದು ಚೇರ್ ತರಿಸಿ ಕೂರಿಸ್ಬಿಟ್ಟು, ಹಿಂಗಿದೆ ಹಿಂಗ್ ಮಾಡ್ಬೇಕು. ಅವಾಗ ಆಮೇಲೆ ಅಲ್ಲಿವರೆಗೂ ಅವ್ರು ಬೇರೆ ಟ್ರ್ಯಾಕ್ ಅಲ್ಲಿ ಇದ್ದವರು, ಆಮೇಲೆ ಅವರು ಸ್ವಾಭಿಮಾನ ಅಂತ ಇಟ್ಕೊಂಡು ಹೊರಟ್ರು. ಆಯ್ತು, ಅದೆಲ್ಲ ಚೆನ್ನಾಗೇ ನಡೀತು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನಾನೇನ್ ಮಾಡಿದೆ, ಪುನಃ ಹೇಗೆ ನಮ್ಮ ಈ ಪತ್ರಕರ್ತರು ವಲಯದಲ್ಲಿದ್ದಂತ ಮಂಡ್ಯದವ್ರು, ನನಗೆ ಹತ್ರದಲ್ಲಿದ್ದಂಥವ್ರು, ಈ ಹೋರಾಟಗಾರರನ್ನೆಲ್ಲ ಸೇರಿಸ್ಕೊಂಡು ಇದಿಷ್ಟು ಸಾಕಾಗಲ್ಲ, ಇದು ಏನು ಉಪಯೋಗ. ನಾವು 3 ದಿವಸ ಮಾಡಿರೋದು ಏನಕ್ಕೆ, ಕ್ಯಾಂಡಿಡೇಟ್ ಅನ್ನ ಬದಲಾಯಿಸಿ ಅನ್ನೋದಕ್ಕೆ. ಬದಲಾಯಿಸಿದ್ರೆ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಅವಾಗ ಸುಮಲತಾ ಅಂಬರೀಷ್ ಅವ್ರು ಎಲ್ಲಿ ನಿಂತ್ಕೋತಾರೆ ಬಿಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಸಪೋರ್ಟ್ ಮಾಡ್ತೀವಿ ನಾವು ಅಲಯನ್ಸ್ಗೆ, ಬಟ್ ಕ್ಯಾಂಡಿಡೇಟ್ ಬದಲಾಯಿಸಿ ಆಗ್ಲಿಲ್ಲ. ಅದು ಯಾವಾಗ ಬದಲಾಗ್ಲಿಲ್ಲ, ಎಸ್ ಈಗ ಏನಾದ್ರು ಮಾಡ್ಬೇಕೀಗ, ಬೋಲ್ಡ್ ಡಿಸಿಷನ್ ತಗೋಬೇಕು. ಏನ್ ಮಾಡೋದು? ಪುನಃ ಎಲ್ಲ ಸೇರ್ಕೊಂಡಿದ್ ಮಾತಾಡಿದ್ರು. ನಾನು ಒಂದು ಪಾದಯಾತ್ರೆ ಮಾಡೋಣ, ನನ್ನ ತಮ್ಮ ಈ ಕಾಲದಲ್ಲಿ ಪಾದಯಾತ್ರೆಗೆಲ್ಲ ಜನ ಬಂದ್ಬಿಡ್ತಾರೆ. ಅವನು ಎಕ್ಸಿಸ್ಟಿಂಗ್ ಪಾಲಿಟಿಕ್ಸ್ ನೋಡ್ಕೊಂಡು ಮಾತಾಡ್ತಿದ್ದ. 4 ಜನ ಬಂದ್ರೆ ಬರ್ಬೋದು ಬರದೇ ಇರ್ಬೋದು, ಅದರಿಂದ ಯಾವ ಇಂಪ್ಯಾಕ್ಟು ಇಲ್ಲ. ಈಗ ಏನಿದ್ರು ಚುನಾವಣೆ ನಡೀತಾ ಇರೋದೇ ದುಡ್ಡು ಪಡ್ಡು ಇದ್ರ ಮೇಲೆ. ನೀವು ಆಲ್ರೆಡಿ ಅನುಭವಿಸಿದ್ರು, ಪುನಃ ಪಾದಯಾತ್ರೆ ಮಾಡ್ತೀನಿ ಅಂತಿದ್ದೀರಲ್ಲ ಅಂತ ಅವನು ವಿತ್ ಕಾಳಜಿ. ಆ ಕಾಳಜಿ ಇಲ್ಲ ಅವ್ನು ನನಗೆ ಹೇಳಿದ್ದು. ಇವೆಲ್ಲ ಯಾಕೆ ಇಂಥದ್ದೆಲ್ಲ ಉಪಯೋಗಕ್ಕೆ ಬರೋದಿಲ್ಲ ಕಣ್ರಣ್ಣ, ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಜನ ಚೇಂಜ್ ಆಗಿದ್ದಾರೆ ಅಂತ. ನಾನು ಗೊತ್ತಾಗುತ್ತೋ ಗೊತ್ತಾಗಲ್ವೋ, ನನ್ನ ನಿಲುವಿಗೆ ತಕ್ಕಂತೆ ನಾನು ಮಾಡ್ತೀನಿ. ಯಾರು ಬರ್ಲಿಲ್ವಾ, ಒಬ್ಬನೇ ನಡ್ಕೊಂಡು ನನಗೇನಂತೆ ಒಂದು ಮೈಕ್ ಹಾಕತೀನಿ. ಆ ಮೈಕಲ್ಲಿ ಕೇಳಿಸ್ಕೊಳ್ಳೋರು ನಿಂತಿರ್ಲಿ, ಬಿಡ್ಲಿ. ನನಗೆ ತೋಚಿದ್ ನಾನು ಆಯಾ ಊರಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಸರಿ ಅಂತ ಮಾತಾಡ್ಕೊಂಡು, ನಮ್ಮ ಸುಣ್ಣಳ್ಳಿ ಮಂಜುನಾಥ್ ಅಂತಿದ್ದಾನೆ, ನಮ್ಮ MB ನಾಗಣ್ಣ ಅಂತ ಮಂಡ್ಯದವ್ರು ಇದ್ದಾರೆ, ಈ ತರದವ್ರೆಲ್ಲರೂ ಒಂದಷ್ಟು ಜನ ಸೇರ್ಕೊಂಡ್ರು. ಗುರುಪ್ರಸಾದ್ ಕೆರಗೋಡು ಸೇರ್ಕೊಂಡ್ರು ಆ ಟೈಮ್ಗೆ. ಸೊ ಇವರೆಲ್ಲರೂ ಸೇರ್ಕೊಂಡು ಎಲ್ಲ ಒಂದು ನೀಟಾಗಿ
ಪ್ಲಾನ್ ಆಯ್ತು, ಅದ್ರದ್ದು ಒಂದು ಟೀಮ್ ಆಯ್ತು, ಒಂದು ಟೀಮ್ ಆಯ್ತು, ಒಂದು ಮ್ಯಾಪಿಂಗ್ ಆಯ್ತು. ಎಲ್ಲ ಹೊಸ ಹುಡುಗರುಗಳೆಲ್ಲ ತುಂಬಾ ಹುಡುಗರುಗಳು ಸೇರ್ಕೊಂಡ್ರು, ಬಹಳ ಖುಷಿಯಾಗಿ. ಆಮೇಲೆ ಅಂಬರೀಷ್ ಅಣ್ಣನ ಫ್ಯಾನ್ ಫಾಲೋಯಿಂಗು ಅವ್ರು ಸ್ವಲ್ಪ ಒಲವು ತೋರ್ಸಕ್ ಶುರು ಆದ್ರು ಈ ಇದಕ್ಕೆ ಸಂಬಂಧಪಟ್ಟಂತೆ. ಒಂದು ರೇಂಜ್ಗೆ ನಿಮ್ಮ ಟೀಮು ಸ್ಟ್ರಾಂಗ್ ಆಯ್ತು, ಒಂದು ಶೇಪಿಗೆ ಬಂತು. ಸ್ಟ್ರಾಂಗ್ ಆಗ್ಲಿಲ್ಲ, ಒಂದು ಶೇಪಿಗೆ ಬಂತು. ಸರಿ, ಎಲ್ಲಿಂದ ಶುರು ಮಾಡೋದು? ಮೇಲ್ಕೋಟೆಯಿಂದ ಶುರು ಮಾಡೋದು. ನಮ್ ಕ್ಷೇತ್ರ ಊರು ಮೇಲ್ಕೋಟೆ, ಚಲುನಾರಾಯಣ ಸ್ವಾಮಿ. ನನ್ನ ಮನೆ ದೇವ್ರು ಇರೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ಅಲ್ಲೇನೆ. ಸೊ ಇಲ್ಲಿಂದ ಶುರು ಮಾಡೋಣ. ನನಗೇನು ದೇವರು ಅನ್ನೋ ಕಾರಣಕ್ಕೆ ವಿಶೇಷವಾದೇನು ಇಲ್ಲದೆ ಇದ್ರು ಕೂಡ ಒಂದು ಶಕ್ತಿ ಇದೆ ಅನ್ನೋದನ್ನ ನಂಬ್ತೀನಿ, ಸೈನ್ಸ್ ಅನ್ನ ನಂಬ್ತೀನಿ, ಸೈನ್ಸೇ ದೇವರು ಅಂತ ಅನ್ಕೋತೀನಿ. ಬಟ್ ಇದು ಮನೆ ದೇವರು ವಗೈರಾ, ಇದು ಯಾವುದೋ ಒಂದು ರಿಸ್ಕಿ ಕೇಸ ಕೈ ಹಾಕ್ತಿರುವಾಗ ಇರ್ಲಿ ಕಣಪ್ಪ ದೇವರು ಇರ್ಲಿ ಇಲ್ಲ ಅಂದ್ಬಿಟ್ಟು ಆಮೇಲೆ ಕೈಗೆ ಎತ್ಬಿಟ್ಟು ದೇವರು ಅನ್ನೋದನ್ನ ಭಯ. ಆಮೇಲೆ ಹಂಗೆ ಎಲ್ಲ ಪೂಜೆ ಮಾಡ್ಕೊಂಡು ಹೊರಟು. ನಮ್ಮ ಎಚ್ ಬಿ ರಾಮಣ್ಣ ಅವರೆಲ್ಲ ಬಂದರು, ಅವರು ಸುನೀತಾ ಪುಟ್ಟಣ್ಣನವರು ಇವರೆಲ್ಲ ಬಂದು ಅದಕ್ಕೆ ಚಾಲನೆ ಕೊಟ್ಟರು. ನಾವು ಹೊರಟು ನಡೆದು. ಯು ಬಿಲೀವ್ ಇಟ್ ಆರ್ ನಾಟ್, ಅದೆಂಥ ಎಕ್ಸ್ಪೀರಿಯನ್ಸ್ ಅದು ನನಗೆ. ಅದು 2ನೇ ಪಾದಯಾತ್ರೆ ನನಗೆ. ಮದಾಯಿ ಪಾದಯಾತ್ರೆ ಆಗಿದ್ದು, ಇದು 2ನೇ ಪಾದಯಾತ್ರೆ. 249 ಕಿಲೋಮೀಟರ್, ಇದು 249 ಕಿಲೋಮೀಟರ್ಸ್. ಮೇಲ್ಕೋಟೆ, ಶಿವಳ್ಳಿ, ಮಂಡ್ಯ, ಮದ್ದೂರು, KM ದೊಡ್ಡಿ, ಮಳವಳ್ಳಿ ಆದ್ಮೇಲೆ ಈ ಮುಟ್ನಳ್ಳಿ ಕೊಪ್ಪಲು ಮೇಲೆ, ಮುಟ್ನಳ್ಳಿ ಕೊಪ್ಪಲು, ಚಿಕ್ಕಮುಳುಗೂಡು, ಆ ಕಡೆಯಿಂದ ಹೋಗಿ ಶ್ರೀರಂಗಪಟ್ಟಣ ಆದ್ಮೇಲೆ ಪಾಂಡುಪುರ ರೈಲ್ವೆ ಸ್ಟೇಷನ್, ಚಿನ್ಕುರ್ಳಿ, KR ಪೇಟೆಯಿಂದ ಆ ಕಡೆಗೆ ಬೋಗಾದಿ ಮೇಲೆ ನಾಗಮಂಗಲ, ಮತ್ತೆ ಉಲ್ಟಾ ನಾಗಮಂಗಲದಿಂದ ಜಕ್ನಳ್ಳಿಯಿಂದ ನನ್ನ ಹುಟ್ಟೂರು ಹೊಸಕೋಟೆ, ಅಲ್ಲಿ ವಾಸ ಉಳಿಯಕ್ಕೆ. ಲಾಸ್ಟ್ ಡೇ ಪಾಂಡುಪುರದಲ್ಲಿ ಲಾಸ್ಟ್ ಡೇ ಮಾಡಬೇಕು ಅಂತ ಇದ್ದಿದ್ದು. ಸೊ ಅಲ್ಲಿ ಉಳ್ಕೊಂಡು, ಹೊಸಕೋಟೆನಲ್ಲಿ ಉಳ್ಕೊಂಡು, ಅಲ್ಲಿಂದ 1000 ಮೋಟರ್ ಬೈಕಲ್ಲಿ ರ್ಯಾಲಿ ಮಾಡಿದ್ವಿ. ಸೊ ಆ ರ್ಯಾಲಿನಲ್ಲೂ ಹೆಂಗೆ ಅಂದ್ರೆ, ಅವ್ರ ರ್ಯಾಲಿ ನಾನು ನಡ್ಕೊಂಡು ಹೋಗೋದು, ಇವ್ರ ಬೈಕಲ್ಲಿ ಹಿಂದ್ಗಡೆ ಬರೋದು. ಆ ಜೋಶೆ ಬೇರೆ ತರ ಇತ್ತು. ಹೋದ್ವಿ. ಸುಮಲತಾ ಅವರು ಅಲ್ಲಿಗೆ ಬರಬೇಕಾಗಿತ್ತು, ಪಾಂಡುಪುರಕ್ಕೆ ಲಾಸ್ಟ್ ಡೇಗೆ ಬರಬೇಕಿತ್ತು. ಅವರೆಲ್ಲ ಬಂದಂಗೆ ಆಗಲಿಲ್ಲ. ಲಾಸ್ಟ್ಗೆ ನಾನು ಕಾಯೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಅಂದರೆ ನನ್ನ ಮನಸ್ಥಿತಿ ಗೊತ್ತಿರಲಿಲ್ಲ. ಯಾರಾದರೂ ಚಳವಳಿ ಮಾಡೋರು, ಹೋರಾಟ ಮಾಡೋರು ಈ ಥರದ್ದೇನೋ ಮಾಡ್ತಿದ್ದಾರೆ, ಮತ್ತೆ ನಮ್ಮ ಪರವಾಗಿ ಆಗುವಂಥ ಸೂಚನೆಗಳಿದೆ ಎಂದಾಗ ಆ ಪಾದಯಾತ್ರೆಗಾಗಲಿ ಅದಕ್ಕೆ ಇವರು ಕಾಯ್ದು ನಿಂತು ರಿಸೀವ್ ಮಾಡ್ಕೋಬೇಕೆ ಹೊರತು ಅವ್ರು ಬರಲಿ ಅಂತ ನಾವು ಪಾದಯಾತ್ರೆ ಬಂದವ್ರು ಕಾಯ್ಕೊಂಡು ನಿಂತ್ಕೊಳ್ಳೋದಲ್ಲ. ಅದು ಯಾವುದೇ ಹೋರಾಟಕ್ಕೆ ಸಿಗೋ ಗೌರವ ಅಲ್ಲ, ಅದು ಹೋರಾಟಗಾರನ ಲಕ್ಷಣ ಕೂಡ ಅಲ್ಲ. ಕಾಯ್ಲೂಬಾರ್ದು. ಅದಿತ್ತು ನನಗೆ. ಈಗ ಒಂದು ಹೋರಾಟ ಮಾಡ್ಬೇಕಂದ್ರೆ ಯಾರಿಗೂ ಕಾಯಕ್ ಹೋಗ್ಬಾರ್ದು. ನನ್ನ ಹೋರಾಟ ಏನಿದೆ ನಾನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾವ ಬಂದವ್ರು ಬರ್ಲಿ, ಬಿಟ್ಟವ್ರು ಬಿಡ್ಲಿ, ಯಾರ ಮೇಲೂ ನಾವು ಎಕ್ಸ್ಪೆಕ್ಟೇಷನ್ ಇಲ್ಲ. ಹೌದು. ಸೊ ಅದಾದ್ಮೇಲೆ ಇಲ್ಲ, 5 ನಿಮಿಷಕ್ಕೆ ಬರ್ತಾರೆ, ಅಲ್ಲೆಲ್ಲ ಶಟಳಿತವ ಅವ್ರೆ, ಇಲ್ಲೆಲ್ಲ ಅವ್ರೆ. ಸೊ ಒಂದು MP ಎಲೆಕ್ಷನ್ ನಿಂತ್ಕೊಂಡು ಓಡಾಡ್ತಿರ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ಆಯಾ ಕ್ಷೇತ್ರಕ್ಕೆ ಬಂದಾಗ ನಮ್ಮೂರಿಗೆ ಬನ್ನಿ ಅಂತ ಹೇಳ್ಕೊಂಡು ಹೋಗೋದು ಸರ್ವೇ ಸಾಧಾರಣ. ಅವ್ರು ಬರ್ಲಿ ಅಂತ ಕಾಯೋದು ಬೇಡ. ಆ ಕಾಯೋದು ಈ ಪಾದಯಾತ್ರೆ ಗೌರವ ಕಳೆದಂಗಾಗುತ್ತೆ. ಅದಾಗಕೂಡ್ದು. ನಿಮ್ದು ಸ್ಟಾರ್ಟ್ ಆ ಥರ ಇರ್ಲಿವಲ್ಲ. ಇಲ್ಲ, ಇದ್ದಿದ್ರು ನಾನು ಕಾಯ್ತಿರ್ಲಿಲ್ಲ. ನಾನು ಕೆಲವೊಂದು ವಿಷಯದಲ್ಲಿ ನಾನು ರಾಜಿ ಆಗಕ್ಕೆ ರೆಡಿನೂ ಇಲ್ಲ. ಆಮೇಲೆ ಇಮಿಡಿಯೇಟ್ ಆಗಿ ಈವನ್ ನಮ್ಗೆ ಎಂಥ ಮನಸ್ಥಿತಿ ನಮ್ದು ಅಂತಂದ್ರೆ, ಒಂದು ರೆಕಾರ್ಡ್ ಮಾಡ್ಕೊಳಕ್ಕೆ ಒಂದು ವಿಡಿಯೋಗ್ರಾಫರ್ನಾರ ಕಟ್ಕೋಬೇಕು ಅನ್ನೋದು ಇಲ್ಲ. ಮೊಬೈಲಲ್ಲಿ ಯಾರ್ಯಾರು ಏನು ಫೋಟೋ ತೆಗೆದಿದ್ರು ಅಷ್ಟೇ. ಆಮೇಲೆ ಅಲ್ಲಿ ಮಾತಾಡೋಕ್ಕೊಂದು ಪೆಂಡಾಲ್ ಥರನೂ ಇಲ್ಲ. ಇಮಿಡಿಯೇಟ್ ಆಗಿ ನಮ್ಮ ಹುಡುಗ ಒಬ್ಬ ಇವನಿದ್ದಾನೆ ಪಾಂಡುಪುರದಲ್ಲಿ, ಅವರ ಹೆಸರುಗಳೇ ಮರ್ತೋಯ್ತಾವ, ನಮ್ಗಾಗಲೇ ವಯಸ್ಸಾಯಿತು. ಲಾರಿ ಒಂದು ತಂದು ಹಿಂಗೆ ಅಡ್ಡ ನಿಲ್ಲಿಸ್ತಾ, ಅಣ್ಣ ಲಾರಿ ಮೇಲೆ ಹತ್ಬಿಟ್ಟು ಮಾತಾಡ್ರಣ್ಣ, ದೀಪು ಅಂತಾನೆ ನಮ್ಮ ಹುಡುಗ. ಅವ್ನು ಸ್ವಲ್ಪ ಚಾಲಾಕಿದ್ದಾನೆ ಇಂಥ ವಿಷಯಗಳಲ್ಲಿ. ಲಾರಿ ಮೇಲೆ ಹತ್ತಿಸ್ತಾ ಅವನು ಬಂದ ನಿಂತ್ಕೊಂಡ ಹಿಂಗೆ ಸೈಡಿಂದ ಹಿಂಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ದೆ, ಮಾತಾಡೋಕ್ಕೆ ಶುರು ಮಾಡಿದೆ ನಾನು. ನಮ್ಗದು ಗೊತ್ತೇ ಇಲ್ಲ. ಮಂಡ್ಯ ಹುಡುಗರು ಅಂತನೋ, ಮಂಡ್ಯ ಸ್ಟಾರ್ಸ್ ಅಂತನೋ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದೊಂದು ಗ್ರೂಪು. ಆ ಗ್ರೂಪಲ್ಲಿ ಅದು ಯಾವ ರೇಂಜ್ಗೆ ವೈರಲ್ ಆಯಿತು ಅಂತಂದ್ರೆ, ಇಟ್ ಹ್ಯಾಸ್ ಕ್ರಾಸ್ 1 ಮಿಲಿಯನ್. 1 ಮಿಲಿಯನ್ ಅದು ಕ್ರಾಸ್ ಆಗಿದ್ದು. ನಾವು ಶಾಕ್ ಆಗ್ಬಿಟ್ಟೆ. ನನಗೆ 2 ದಿನಕ್ಕೆ 1 ಮಿಲಿಯನ್ ಅದು. ಅರೆ ನಾನೇನ್ ಅದೇನು ಸರಿಯಾಗಿ ಕಾಣೋದು ಇಲ್ಲ, ಏನೂ ಇಲ್ಲ. ಬಟ್ ಕಂಟೆಂಟ್ ವಿಷಯ ಇತ್ತಲ್ಲ, ಕಂಟೆಂಟ್ ಇತ್ತು. ಆಮೇಲೆ ಅದು ಹರಡ್ತು ವಿಶೇಷವಾಗಿ ವೈರಲ್ಲು. ಆಮೇಲೆ ದೊಡ್ಡಣ್ಣ ಫೋನ್ ಮಾಡಿದ್ರು, ಫಿಲ್ಮ್ ಆಕ್ಟರ್ ದೊಡ್ಡಣ್ಣ. ಸಾರ್ ಏನು ಮಾತಾಡಿದ್ದೀರಾ ಸಾರ್, ಅದು ಸಾರ್ ಇದು ಸರ್. ನಾವು ಮಾತಾಡಿ, ನಾವು ಒಂಚೂರು ಇದಾಗ ನಾವು ಇರೋದೇ ಮಾತಾಡೋಕ್ಕೆ ಹೇಳಿಲ್ಲ. ನಿಮ್ಮ ಜೊತೆ ಮಾತಾಡಿ ಸಂತೋಷ ಆಯಿತು ದೊಡ್ಡಣ್ಣ, ನಿಮ್ಮಂಥವ್ರು ಹಿಂಗೆ ಹೇಳಿದ್ದೆ ನನಗೆ ಖುಷಿ. ಬಟ್ ಇದು ನಾನು ಮನಸ್ಫೂರ್ತಿಯಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ನನ್ನ ಜಿಲ್ಲೆ ಅಸ್ಮಿತೆ ಅಂತ ಅನ್ಕೊಂಡು ನಾನು ಮಾಡಿರೋ ಕೆಲಸ ಆಯಿತು. ಸೊ ನಾನು ಯಾವುದು ಈವನ್ ನನಗೆ ಅವಾಗ ಅವ್ರಿಗೂ ಹೇಳಿದೆ, ನನಗೆ ನಿಖಿಲ್ ಕುಮಾರಸ್ವಾಮಿ ಮೇಲೂ ಯಾವ ಸಿಟ್ಟು ದ್ವೇಷನೂ ಇಲ್ಲ, ಯಾರ ಬಗ್ಗೆ ಯಾವುದೂ ಇಲ್ಲ. ನನಗೆ ವಿಷಯ ಅಷ್ಟೇ, ಈ ವಿಷಯಕ್ಕೆ ಮಾಡಿದ್ದೀನಿ.
ಆಯಿತು, ಅದು ಮುಗೀತು. ಆಮೇಲೆ ಪುನಃ ಇನ್ನೊಂದು ಸಾರಿ ಫೋನ್ ಮಾಡಿದ್ರೆ ಅರ್ಧ ಗಂಟೆ ಬಿಟ್ಟು ದೊಡ್ಡಣ್ಣ ಮಾಡಿಬಿಟ್ಟು ಅನ್ಯಥಾ ಭಾವಿಸ್ಬಾರ್ದು. ಅವ್ರು ದೊಡ್ಡಣ್ಣ ಬೇರೆದಾರ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅನ್ಯಥಾ ಭಾವಿಸ್ಬಾರ್ದು, ದಯಮಾಡಿ ತಾವು ಕಡೆ ದಿವಸದ ಸಭೆಗೆ ಬರಬೇಕು ಮಂಡ್ಯಕ್ಕೆ. ಆಯ್ತು ಬರ್ತೀನಿ ದೊಡ್ಡಣ್ಣ, ಆಯಿತು. ಆಮೇಲೆ ಲಾಸ್ಟ್ ಡೇ ಓದೋ ಆಮೇಲೆ ಲಾಸ್ಟ್ ಡೇ ಇದು ನಿಮಗೆ ಟಿ ವಿನಲ್ಲೆಲ್ಲ ಏನೇನು ಬಂತು ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರ. ಅದು ಬೇರೆದೇ ಥರದಲ್ಲೇ ತಗೊಂಡೋಯ್ತು. ಒಂಥರ ನಾನು ಅದೇ ಅನ್ಕೋತೀನಿ, ಅಂಬರೀಷ್ ಅಣ್ಣನ ವಿಚಾರ ಪ್ರಸ್ತಾಪ ಮಾಡ್ಕೊಂಡು ಮಾತಾಡಿದಾಗ ಬಹುಶಃ ಈ ಜಿಲ್ಲೆನಲ್ಲಿ ಆ ಹೆಸರಿನ ಮಹಿಮೆಯಿಂದನೂ ನಾನು 10 ಜನಕ್ಕೆ 100 ಜನಕ್ಕೆ ಗೊತ್ತಾದೆ ಅಂತ ಅನ್ಕೋತೀನಿ. ಬಟ್ ಕಂಟೆಂಟ್ ಮಾತ್ರ, ವಿಷಯ ಮಾತ್ರ ಮಂಡಿದ್ದೇ ಆಗಿತ್ತು. ಅಲ್ಲ, ವಿಷಯ ಬೇರೆನೇ ಇತ್ತು. ಅಲ್ಲಿ ಓಲೈಸೋ ಮಾತುಗಳನ್ನು ನಾನು ಆಡಕ್ಕೆ ಹೋಗ್ಲಿಲ್ಲ. ವಿಷಯ ಮಾತಾಡುವಾಗಲೂ ಇಲ್ಲ ಅದು ಇದು ಓಲೈಸೋಕ್ಕೂ ನಾನೇನು ಹೋಗ್ಲಿಲ್ಲ. ಸೊ ಹಾಗಾಗಿ ವಿಷಯ ಅದಾಯಿತು, ಮುಗೀತು, ಚುನಾವಣೆ ಮುಗೀತು, ಗೆದ್ದಾದ್ಮೇಲೆ ನಾವು ಒಂದ್ಸಾರಿ ಥ್ಯಾಂಕ್ಸ್ ಹೇಳಕ್ಕೆ ಅಂತ ಮೇಡಮ್ ಮನೆಗೆ ಹೋಗಿ ನನಗೆ ಅದಕ್ಕಿಂತ ಮುಂಚೆ ಕಂಗ್ರಾಟ್ಸ್ ಹೇಳಕ್ಕೆ. ಅದಕ್ಕಿಂತ ಮುಂಚೆ ಒಂದು ಸರ್, ನೀವು ಅಲ್ಲಿ ಏನು ಮಾತಾಡಿದ್ರಿ ಅದನ್ನ ಹೇಳ್ಬೋದಾ? ಆಗೋದಿಲ್ಲ. ಆಮೇಲೆ ನಾನು ಪ್ರಿಪೇರ್ ಆಗಿ ಹೋಗಿದ್ದಿದ್ದಲ್ಲ. ಅಲ್ಲಲ್ಲ, ಗೊತ್ತಾಯ್ತು, ನ್ಯಾಚುರಲ್ ಆಗಿ ಬಂದಿದ್ದು. ಅದು ವಿತ್ ಎಮೋಷನ್ಸ್, ಬೈ ಹಾರ್ಟ್ ಬಂದಿದ್ದು. ಅದರಲ್ಲಿ ಇದಲ್ಲ. ನಾನು ಮೊನ್ನೆ ಈಗ ಕುಮಾರಣ್ಣನ ಜೊತೆ ನಾನು ಮಾತಾಡಬೇಕಾದ್ರೂ ನಾನು ಅದನ್ನು ಹೇಳಿದೆ. ನಾನು ಅವತ್ತು ನಾನು ಮಾಡಿದ ಕೆಲಸದ ಬಗೆಗೆ ನನಗೆ ಈಗಲೂ ರಿಗ್ರೆಟ್ಸ್ ಇಲ್ಲ ಕುಮಾರಣ್ಣ. ಅವತ್ತಿಗೆ ನಾನು ಮಾಡಿದ್ದು ಸರಿ, ಆದರೆ ಸರಿಯಾದವ್ರಿಗಾಗಲಿಲ್ಲ ಅದು ಅಂತ ಅನ್ನೋದು ಬೇಜಾರು ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.